ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲೇ ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದೆ RCB ಒಂದು ಮ್ಯಾಚ್ ಹೋಮ್ ಗ್ರೌಂಡ್ ಫಸ್ಟ್ ಮ್ಯಾಚ್ ವಿನ್ ಆಗ್ತಾರೆ ಈ ಒಂದು ಸೀರೀಸ್ ಅಂತ. ಹಂಗೆ ಆಯ್ತು. ಯಾಕಂತ ಹೇಳಿದೆ ಅಂತ ಹೇಳಿದ್ರೆ RR ಟೀಮಲ್ಲಿ ಯಾವುದೇ ಪ್ಲೇಯರ್ಗೂ ಕಾನ್ಫಿಡೆಂಟ್ ಇಲ್ಲ. ಅವರು ಆಲ್ಮೋಸ್ಟ್ ಔಟ್ ಆಫ್ ದಿ ಟೂರ್ನಮೆಂಟ್ ಆಗಿಬಿಟ್ಟಿದ್ದಾರೆ ಈ ಒಂದು 2025 IPL ಅಲ್ಲಿ. ನಿಮ್ಗೆ ಯಾವುದೇ ಟೀಮ್ ಆಗಲಿ ಎಲ್ಲ ಮ್ಯಾಚ್ ಇಲ್ಲ 3ಅಲ್ಲಿ 1 ಆ ಥರ ಗೆದ್ಕೊಂಡು ಹೋದರೆ ಕಾನ್ಫಿಡೆಂಟ್ ಇರುತ್ತೆ. ಓಕೆನಾ, ಈಗ ಆಲ್ಮೋಸ್ಟ್ ಟೂರ್ನಮೆಂಟ್ ಎಲ್ಲ ಮ್ಯಾಚು ಸೋತ್ಕೊಂಡು ಹೋಗ್ತಾ ಇದ್ರೆ 9 ಮ್ಯಾಚ್ ಆಡಿ ಗೆದ್ದಿರೋದೇ 2, ಯಾರು ಕಾನ್ಫಿಡೆಂಟ್ ಇರುತ್ತೆ. ಬಟ್ SSB ಜೈಸ್ವಾಲ್ ಇವತ್ತಿನ ಮ್ಯಾಚಲ್ಲಿ ಬೆಂಕಿ ಥರ ಆಡಿದ್ರು. ವೈಭವ್ ಕೂಡ ಅವರು ಕೂಡ ಸಕ್ಕತ್ತಾಗಿ ಆಡಿದ್ರು. ಇಬ್ಬರು ಓಪನಿಂಗ್ ಪಾರ್ಟ್ನರ್ಶಿಪ್ಪು 50 ರನ್ ಬಂದ್ಬಿಡ್ತು ಪವರ್ ಪ್ಲೇ ಒಳಗಡೆ. ಬಟ್ SSB ಜೈಸ್ವಾಲ್ ಅಂತೂ ಫಸ್ಟು ಬಾಲೇ ಹೊಡೆದ್ರು ಗುರು 6 ರನ್ನು. ಅದಕ್ಕೂ ಮುಂಚೆ RCB ಇವತ್ತಿನ ಮ್ಯಾಚಲ್ಲಿ ಟಾಸ್ನ ಸೋತ್ಬಿಟ್ಟು ಬ್ಯಾಟಿಂಗ್ಗೆ ಬಂದರು. ಈ ಒಂದು ಪಿಚ್ಚಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಯಾರು ಟಾಸ್ನ ಗೆಲ್ತಾರೆ 100% ಮ್ಯಾಚ್ ಗೆಲ್ತಾರೆ ಅಂತ, ಬಿಕಾಸ್ ಚೇಸಿಂಗ್ ಮಾಡೋ ಟೀಮೇ ಗೆಲ್ಲೋದು. ಬಟ್ RCB ಬೌಲಿಂಗ್ ಇವತ್ತು ಚಿನ್ನ ಥರ ಹಾಕಿದ್ರು ಸ್ಪಿನ್ನರ್ಸು. ಪೇಸರ್ ಸ್ವಲ್ಪ ಸ್ಟಾರ್ಟಿಂಗ್ ಸಖತ್ ಎಕ್ಸ್ಪೆನ್ಸಿವ್ ಆದರು, ಬಟ್ ಪಿಚ್ ಹಂಗಿತ್ತು ಏನೋ ಮಾಡೋಕ್ಕಾಗಲ್ಲ. ಬಟ್ SSB ಜೈಸ್ವಾಲ್ ಅಂತೂ ಒಂದೇ ಗೇರಲ್ಲಿ ಆಡ್ತಾ ಇದ್ದು ಫಸ್ಟ್ ಬಾಲಿಂದನೇ ಹೊಡೆದ್ರು. ಸೊ RCB ಬ್ಯಾಟಿಂಗ್ಗೆ ಬಂದಮೇಲೆ ಸ್ಟಾರ್ಟ್ ಮಾಡಿದ್ದೇನೆ, ಒಳ್ಳೆ ಸ್ಟಾರ್ಟೇ ಸಿಕ್ತು ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿಯಿಂದ. ಬಟ್ ಸಾಲ್ಟ್ ಏನಕ್ಕೂ ಇವತ್ತು ಸಖತ್ತು ಸ್ಲೋಗೆ ಆಡಿದ್ರು. ಒಂದು 100 ಸ್ಟ್ರೈಕ್ ಅಷ್ಟೇ ಕೂಡ ಆಡಿದ್ದು. ಬಟ್ ವಿರಾಟ್ ಕೊಹ್ಲಿ ಎಂಥ ಬ್ಯಾಟಿಂಗ್ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇವರಂತೂ ಒಂದು ಟೈಮ್ ಫಾರ್ಮಿಗೆ ಬಂದರೆ ಇವ್ರನ್ನ ನಿಲ್ಸೋಕ್ಕೆ ಆಗಲ್ಲ, ಆ ರೀತಿ ಬ್ಯಾಟಿಂಗ್. ಇವತ್ತು ಕೂಡ 70 ನೋಡಿದ್ರು. ಕೊಹ್ಲಿ ಮತ್ತು DDP ಸೇರಿಕೊಂಡು ಎಂಥ ಪಾರ್ಟ್ನರ್ಶಿಪ್ ಮಾಡಿದ್ದು. DDP ಕೂಡ 27 ಬಾಲ್ 26 ಬಾಲ್ 50 ಕೂಡ ಹೊಡೆದು ಸಾಕಾಗಿ ಆಡಿದ್ರು. ಮತ್ತು ರಜತ್ ಪಟ್ಟಿದಾರ್ ಅವರು ಜಾಸ್ತಿ ಏನು ಸ್ಟ್ರೈಕಲ್ಲಿ ನಿಂತ್ಕೊಂಡಿಲ್ಲ. ಅವರು ಒಂದು ರೇಂಜಿಗೆ ಆಟನ ಆಡ್ಬಿಟ್ಟು ಔಟ್ ಆಗ್ತದಂಗೆ ಬಂದಿದ್ದೆ ಬಿಗ್ ಮ್ಯಾನು ಟೀಮ್ ಡೇವಿಡ್. ಎಂಥ ಬ್ಯಾಟಿಂಗರು ಟೀಮ್ ಡೇವಿಡಿಂದ ಬಂದಂಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅವ್ರನ್ನ ಬೇಗ ಕಳಿಸಿದ್ರು. ಇವತ್ತು ಏನೋ ಮಾಡ್ತಾರೆ, ಒಂದು 240 ಆದರೂ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬೌಲಿಂಗ್ ಕೂಡ ಚೆನ್ನಾಗಿ ಹಾಕ್ಬಿಟ್ರು. ಲಾಸ್ಟಲ್ಲಿ ಚೆನ್ನಾಗೇ ಬೌಲಿಂಗ್ ಹಾಕಿದ್ರು, ಡೆತ್ತಲ್ ಅಂತಲೇ ಹೇಳ್ಬೋದು. ಮತ್ತು ಜೋಫ್ರಾಚರು ಕೂಡ ಜೋರಾಗಿ ಹಾಕ್ಬಿಟ್ಟು ಸ್ವಲ್ಪ ಡಾಟ್ ಹಾಕ್ಬಿಟ್ರು. ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚಲ್ಲಿ ಪಕ್ಕ ಒಂದು 230 ಆದರೂ ಬರ್ತಾಯಿತ್ತು. ಬಟ್ 20 ರನ್ ಅಲ್ಲಿಗೆ ಶಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಇವತ್ತಿನ ಮ್ಯಾಚಲ್ಲಿ RCB ಕಿಲ್ಲಿಂಗ್ ಪರ್ಫಾರ್ಮೆನ್ಸು ಬ್ಯಾಟಿಂಗ್ ಮತ್ತು ಬೌಲಿಂಗಲ್ಲಿ. RCB ಮತ್ತು ಈ ಒಂದು ಟೋಟಲ್ನ ಚೇಸ್ ಮಾಡೋಕ್ಕೆ ಬಂದಿದ್ದು ರಾಜಸ್ಥಾನ್ ರಾಯಲ್ಸ್ ಅವರು 206 ರನ್ನು. ಬಟ್ ಇದಂತೂ ಈಸಿ ಆಗಿರಲಿಲ್ಲ ರಾಜಸ್ಥಾನ್ಗೆ. ಯಾಕಂತ ಹೇಳಿದ್ರೆ ಟಾಪ್ ಆರ್ಡರ್ ಏನಾದರೂ 2-3 ವಿಕೆಟ್ ಬಿದ್ದರೆ ಅವ್ರ ಕತೆ ಮುಗ್ದು ಹೋಗ್ಬಿಟ್ಟದು. ಅದೇ ಥರ ಆಯ್ತು ಇವತ್ತಿನ ಮ್ಯಾಚಲ್ಲಿ. ರಾಜಸ್ಥಾನ್ ಟೀಮಲ್ಲಿ ಓಪನಿಂಗ್ಗೆ ಬಂದಿದ್ದು ಸೂರ್ಯವಂಶಿ ಮತ್ತು SSB ಜೈಸ್ವಾಲ್ ಫಸ್ಟು ಬಾಲು ಇನ್ನಿಂಗ್ಸು ಸೆಕೆಂಡ್ ಇನ್ನಿಂಗ್ಸ್ ಫಸ್ಟು ಬಾಲೇ 6 ಹೊಡೆದ್ರು ಭುವನೇಶ್ವರ್ ಕುಮಾರ್ಗೆ. ಸೊ ಫಸ್ಟು ಬಾಲೇ ಹೊಡೆದ್ರೆ ಯಾವ ಬೌಲರ್ಗೆ ಉರಿಯಲ್ಲ. ಬಟ್ ಚೆನ್ನಾಗಿ ಹಾಕಿದ್ರು ಭುವನೇಶ್ವರ್ ಕುಮಾರ್, ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದ್ರು. ಬಟ್ ವೈಭವ್ ಸೂರ್ಯವಂಶಿ ಏನು ಗುರು ಫಸ್ಟು ಬಾಲಿಂದನೇ ಹೊಡೆಯಕ್ಕೆ ಹೋದರು. ಅವರು ಕೂಡ 2 6 ಹೊಡೆದ್ರು, ಅದು ಎಡ್ಜಿಲ್ಲಾಗಿ ಹೋಗ್ಬಿಡ್ತು. ಬಟ್ ಇವತ್ತು ರಾಜಸ್ಥಾನ್ ಓಪನರ್ಸ್ ಅಂತೂ ಸಖತ್ತಾಗಿ ಬರೀ ಜಸ್ಟು ಎಲ್ಲನೂ ಕೂಡ ಎಡ್ಜಲ್ಲೇ ರನ್ಸ್ ಹೋಗ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಬೇಗ ಅರ್ಲಿ ವಿಕೆಟ್ ಬೀಳ್ತಾ ಇರಲಿಲ್ಲ. ಎಲ್ಲನೂ ಕೂಡ ಫೀಲ್ಡರ್ ತಲೆ ಮೇಲೆ ಹೋಗ್ಬಿಡ್ತಾ ಇತ್ತು. ಸ್ವಲ್ಪ ಮಿಸ್ ಟೈಮ್ ಸ್ವಲ್ಪ ಲಕ್ಕು ಅವ್ರನ್ನ ಕಾಪಾಡ್ತು ಅಂತಲೇ ಹೇಳ್ಬೋದು. ಬಟ್ 10 ಓವರಲ್ಲಿ 120 ರನ್ ಆಲ್ಮೋಸ್ಟ್ ಹೊಡೆದ್ಬಿಟ್ರು ಗುರು. ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು 10 ಓವರಲ್ಲೇ 120 ಹೊಡೆದ್ಬಿಟ್ರು. ಬಟ್ ಅದಾದಮೇಲೆ ಜೈಸ್ವಾಲ್ ಔಟ್ ಆದಮೇಲಂತೂ ರನ್ಸೇ ಬಂದಿಲ್ಲ. ನಿತೀಶ್ ರಾಣಾ ಸ್ವಲ್ಪ ಹೊತ್ತು ಕುಟ್ಕೊಂಡು ಸ್ವಲ್ಪ ಹೊತ್ತು ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾಯಿದ್ರು. ಬಟ್ ಅವರಿಗೆ ಯಾರು ಕೂಡ ಸಾಥೆ ಕೊಡಲಿಲ್ಲ. ಎಲ್ಲರೂ ಬಂದವರೇ ಔಟ್ ಆಗ್ತಾ ಹೋದರು. ಮತ್ತು ಜುರೇಲ್ ಸ್ವಲ್ಪ ಹೊತ್ತು ಬ್ಯಾಟಿಂಗ್ ಆಡಿ ಒಂದು 30 ರನ್ ಹೊಡೆದ್ರು. ಅದು ಬಿಟ್ಟರೆ ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಬಟ್ ಈ ಒಂದು ಮ್ಯಾಚಲ್ಲಿ ಸಕ್ಕತ್ತಾಗೇ ಇತ್ತು. RCB ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು. ಜೋಸ್ ಹೇಜಲ್ವುಡ್ ಮತ್ತೆ 4 ವಿಕೆಟು. ಲಾಸ್ಟ್ ಮ್ಯಾಚು ಕೂಡ ಪಂಜಾಬ್ ಮೇಲೆ ಯಾವ ರೀತಿ ಬೌಲಿಂಗ್ ಹಾಕಿದ್ರು ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ಸಕ್ಕತ್ತಾಗಿತ್ತು. ಬಟ್ ಅದೇ ಥರ ಪರ್ಫಾರ್ಮೆನ್ಸು ಬೌಲಿಂಗ್ ಇಲ್ಲಿ ಇವತ್ತು ಕೂಡ ಸಖತ್ ಸೈಕೋ ಪರ್ಫಾರ್ಮೆನ್ಸು RCBಯಿಂದ. ಹೋಮ್ ಗ್ರೌಂಡಲ್ಲಿ ಫಸ್ಟು ಮ್ಯಾಚ್ ವಿನ್ ಆಗಿದೆ ಈ ಒಂದು ಸೀಸನ್ನು. ಟೇಬಲಲ್ಲಿ ಟಾಪ್ ಕೂಡ ಹೋಗ್ತಾ ಇದ್ದೀವಿ. ಬಟ್ ಇವತ್ತಿನ ಮ್ಯಾಚಲ್ಲಿ ನಮ್ಮ RCB ಬೌಲರ್ಗೆ ಸ್ವಲ್ಪ ಅಪ್ರಿಷಿಯೇಷನ್ ಮಾಡಲೇಬೇಕು. ಬಿಕಾಸ್ ಸ್ಟಾರ್ಟಿಂಗು ಸಖತ್ ಹೊಡ್ಸ್ಕೊಬಿಟ್ಟಿದ್ರು ಪೇಸರ್ಸು ಓಪನಿಂಗ್ ಸ್ಪೆಲ್ಲಲ್ಲಿ. ಬಟ್ ಅದಾದಮೇಲೆ ಸ್ಪಿನ್ನರ್ಸು ಕುನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಎಲ್ಲ ನಿಂತ್ಕೊಂಡು ಸಖತ್ತಾಗೆ ಡಾಟ್ ಅಂದಮೇಲೆ ಫೋಕಸ್ ಮಾಡಿದ್ರು. ಇಲ್ಲ ಅಂತ ಹೇಳಿದರೆ ಲಾಸ್ಟ್ ಡೆತ್ ಓವರ್ಸಲ್ಲಿ ಹೊಡೆದಾಗಿತ್ತು. ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ವಿಕೆಟೇ ಬಿದ್ದೋಗ್ಬಿಟ್ಟಿತ್ತು. SSB ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಮತ್ತು ರಾಣಾ, ಇಟ್ಮೇರು ಎಲ್ಲರೂ ಕೂಡ ಔಟಾಗಿ ಹೋಗ್ಬಿಟ್ಟು ಇನ್ಯಾರು ಅದರಲ್ಲಿ ಟಾಪ್ ಆರ್ಡರ್ ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ ರಾಜಸ್ಥಾನ್ ರಾಯಲ್ಸಲ್ಲಿ. ಇವ್ರು ಬಿಟ್ಟರೆ ಅವ್ರು ಹೊಡಿತಾರೆ ಅಂತ. ಬಟ್ ಅಲ್ಲಿಗೆ ಇಟ್ಮೇರ್ ಒಬ್ಬ ಔಟ್ ಆಗಿಬಿಟ್ರೆ ಸಾಕಾಗಿತ್ತು.
ಅದು ಔಟ್ ಆಡಿದರೆ ಆಲ್ಮೋಸ್ಟ್ ಮ್ಯಾಚ್ ನಮಗೇನೆ, ಅವ್ರು ಯಾವಾಗ ಔಟ್ ಆದರೆ ಗೊತ್ತಾಗ್ಬಿಡ್ತು ಈ ಒಂದು ಮ್ಯಾಚು ನಮಗೇನೆ ಅಂತ. ಬಟ್ RCB ಬೌಲರ್ಸ್ಗೆ ನಾವು ಕ್ರೆಡಿಟ್ ಕೊಡಲೇಬೇಕು. ಈ ಒಂದು ಮ್ಯಾಚಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಕೋಪ ಮಾಡ್ಕೊಬಿಡ್ತಾರೆ. ಬಟ್ RCB ಅಂತೂ ಈ ಒಂದು ಸೀಸನ್ನು ಸಖತ್ತಾಗಿ ಆಡ್ತಾ ಇದ್ದಾರೆ. ಫೈನಲಿ ಈ ಒಂದು ಲತ್ತೆ ಆಚೆಗೆ ಹೋಗ್ಬಿಡ್ತು, RCB ಹೋಮ್ ಗ್ರೌಂಡಲ್ಲಿ ಗೆದ್ದರು. ಸೊ ಒಂಥರ ಖುಷಿ ಆಗ್ತಾಯಿದೆ, ಬಿಕಾಸ್ RCB ಹೋಮ್ ಗ್ರೌಂಡಲ್ಲಿ ಗೆದ್ದರೆ ಏನೋ ಒಂಥರ ಖುಷಿ. ಬಟ್ ಈ ಒಂದು ಸೀಸನ್ನು ಟೇಬಲಲ್ಲಿ ಟಾಪಲ್ಲಿ ಇರ್ತಾರೆ. ಸೊ ಈ ಒಂದು ಸೀಸನ್ ಹೆಂಗಾಗಿದೆ ಅಂತ ಹೇಳಿದ್ರೆ ಟೇಬಲಲ್ಲಿ ಟಾಪಲ್ಲೇ ಉಳ್ಕೊಬಿಟ್ಟಿದ್ದಾರೆ, ಕೆಳಗೆ ಬರ್ತಾಯಿಲ್ಲ. ಬೇಡ, ಕೆಳಗೆ ಬರೋದಂತೂ ಬೇಡವೇ ಬೇಡ. ಮತ್ತು ನಾವು ಕ್ಯಾಲ್ಕುಲೇಟರ್ ತಗೊಂಡು ಕೂತ್ಕೊಂಡು ಅದನ್ನು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಇಲ್ಲ ಅವ್ರು ಸೋಲ್ಬೇಕು, ಇವ್ರು ಗೆಲ್ಲಬೇಕು ಅಂತ ಹೇಳ್ತಾ. ಬಟ್ ಈ ಥರ ಆಡ್ತಾ ಇದ್ದಾರೆ ಈ ಒಂದು ಸೀಸನ್ನು. ಇನ್ನೊಂದು 2-3 ಮ್ಯಾಚ್ ಹಿಂಗೆ ಗೆದ್ದುಬಿಟ್ರೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋಲ್ಲ. ಎಲ್ಲ ಫ್ಯಾನ್ಸು ಆರಾಮಾಗಿ ಕೂತ್ಕೋಬೋದು, ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅವ್ರು ಗೆಲ್ಲಬೇಕು, ಇವ್ರು ಗೆಲ್ಲಬೇಕು, ಸೀಸನ್ ಮುಗಿಯೋ ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. 2 ಮ್ಯಾಚ್ ಗೆದ್ದರೆ ನಾವು ಪಕ್ಕ ಕ್ವಾಲಿಫೈ ಹಾಗೆ ಆಗ್ತೀವಿ. ಬಟ್ ಇವತ್ತಿನ ಮ್ಯಾಚು ಕಿಲ್ಲಿಂಗ್ ಪರ್ಫಾರ್ಮೆನ್ಸು ವಿರಾಟ್ ಕೊಹ್ಲಿನ ಮತ್ತು ಜೋಸ್ ಹೇಜಲ್ವುಡ್ಡು, ದೇವದತ್ ಪಡಿಕ್ಕಲ್ಲು ಎಲ್ಲರ ಕಡೆಯಿಂದ ಸಕ್ಕದ ಟೀಮ್ ಎಫರ್ಟ್ ಬಂದಿದೆ. ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸು ಅಂತ ಕಾಮೆಂಟ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.